ಸರ್ಕಾರದ ನಿರ್ಧಾರಕ್ಕೆ ಬೆಳಗಾವಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ನಿರ್ಧಾರ ಅಂತಂದ್ರೆ ಬರ ಘೋಷಣೆ ಪಟ್ಟಿಯಲ್ಲಿ ಬೆಳಗಾವಿಯನ್ನ ಕೈಬಿಟ್ಟಿದ್ದಕ್ಕೆ ಬೆಳಗಾವಿ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಕೆಲವು ತಾಲೂಕುಗಳಲ್ಲಿ ಸಿಕ್ಕಾಪಟ್ಟೆ ಬರ ಇದೆ, ಅದ್ ಹೆಂಗೆ ನಮ್ಮನ್ನ ಕೈ ಬಿಡ್ತೀರಿ ನೀವು, ಜೊತೆಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆ ಬಗ್ಗೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ 3 ತಾಲೂಕುಗಳಲ್ಲಿ ಸಂಪೂರ್ಣವಾಗಿ ಬರದ ಪರಿಸ್ಥಿತಿ ಇರುವಂತದ್ದು. ಅದರಲ್ಲಿ ಕೂಡ ರಾಮದುರ್ಗ ಇರಬಹುದು, ಜೊತೆಗೆ ಯರಗಟ್ಟಿ ಇರಬಹುದು, ಸವದತ್ತಿ ಭಾಗದಲ್ಲಿ ಬೆಳೆದಂತಹ ಉದ್ದು, ಹೆಸರು, ಜೊತೆಗೆ ಮೆಕ್ಕೆಜೋಳ ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಣಗಿ ಹೋಗಿತ್ತು. ಆದರೆ ಈಗ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ಆ ಒಂದು ತಾಲೂಕುಗಳ ಘೋಷಣೆ ಮಾಡಿಲ್ಲ. ಹಾಗಾಗಿ ಬೆಳಗಾವಿಯಲ್ಲಿ ಇರುವಂತಹ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿರುವಂತದ್ದು. 3 ತಾಲೂಕುಗಳ ಅಷ್ಟೇ ಅಲ್ಲ, ಬೈಲಹೊಂಗಲ್ ಇರಬಹುದು, ಕಿತ್ತೂರಿನ ಕೆಲವೊಂದಿಷ್ಟು ಭಾಗದಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು. ಅಲ್ಲಿ ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಒಣಗಿ ಹೋಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ತಾರತಮ್ಯ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಬರಗಾಲ ಘೋಷಣೆಯ ಪ್ರದೇಶವನ್ನ ಈ ಒಂದು ತಾಲೂಕುಗಳು ಕೂಡ ಮಾಡಬೇಕಿತ್ತು. ಆದ್ರೆ ರಾಜ್ಯ ಸರ್ಕಾರ ಈ ತಾಲೂಕುಗಳನ್ನ ಕೈ ಬಿಟ್ಟಿದೆ. ಹಾಗಾಗಿ ಅವುಗಳನ್ನು ಕೂಡ ಸೇರ್ಪಡೆ ಮಾಡಬೇಕು ಅನ್ನೋದು ಕೂಡ ಈ ಭಾಗದ ರೈತರ ಒಂದು ಒತ್ತಾಸೆ ಕೂಡ ಇರುವಂತದ್ದು. ಹಾಗಾಗಿ ಅದಕ್ಕೆ ತೀವ್ರ ವಿರೋಧವನ್ನ ಇಲ್ಲಿರುವಂತಹ ರೈತರು ವ್ಯಕ್ತಪಡಿಸಿರುವಂತದ್ದು. ನಮ್ಮ ಜೊತೆಗೆ ಈಗ ರೈತರಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಇರುವಂತಹ ರೈತರು ಏನ್ ಹೇಳ್ತಾರೆ ಅವರನ್ನ ಮಾತಾಡ್ತೇನೆ. ಸರ್, ಏನೇ ಹೇಳ್ತೀರಿ? ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳು 3 ತಾಲೂಕುವನ್ನ ಬರ ವೀಕ್ಷಣೆ ಮಾಡಿದ್ರು. ಅದರ ಜೊತೆಗೆ ಜಿಲ್ಲಾ ಮಿನಿಸ್ಟರ್ ಕೂಡ ಸತೀಶ್ ಜಾರಕಿಹೊಳಿ ಕೂಡ ಆಗಮಿಸಿದ್ರು. ಜಿಲ್ಲಾ ಎಲ್ಲ ಆಡಳಿತ ಕೂಡ ಯರಗಟ್ಟಿ ಮತ್ತು ರಾಮದುರ್ಗ, ಸವದತ್ತಿ ತಾಲೂಕಿನ ಸಂಪೂರ್ಣ ಅಡ್ಡಾಡಿ ಬರ ವೀಕ್ಷಣೆ ಮಾಡಿದ್ರು. ಆದರೂ ಕೂಡ ಬೆಳಗಾವಿ ಜಿಲ್ಲೆಯನ್ನು ಕೂಡ ಬರ ಜಿಲ್ಲೆ ಅಂತೇಳಿ ಮಾಡ್ತಾ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀವಿ, ಜಿಲ್ಲಾ ಮಿನಿಸ್ಟರ್ಗೂ ಕೂಡ ವಿನಂತಿ ಮಾಡ್ತೀವಿ. ಈಗಾಗಲೇ 3 ತಾಲೂಕಿನ ರಾಮದುರ್ಗ, ಯರಗಟ್ಟಿ, ಸವದತ್ತಿಯನ್ನ ಸಂಪೂರ್ಣ ಎಲ್ಲಾ ಬೆಳೆ ಹಾಳಾಗಿ ಹೋಗಿದೆ. ಮಳೆನೂ ಕೂಡ ಆಗಿಲ್ಲ. ಕೆಲವೊಂದಷ್ಟು ಕಡೆ ಹಂಗ ತುಂತುರು ಮಳೆ ಅಂತ ಆಗ್ತದೆ. ಸರ್ಕಾರ ನಿಮ್ಮ ಕೈ ಬಿಟ್ಟಿದೆ, ಹೆಸರೇ ಇಲ್ಲ. ಆದ್ರೆ ನೋಡ್ರಿ, ನಾವು ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಲ್ಲಿ ವಿನಂತಿ ಮಾಡ್ತೀವಿ, ದಯಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಯಾವ ತಾಲೂಕಿದ್ರು 3 ತಾಲೂಕು ಆಗುತ್ತೆ, ಎಲ್ಲಾ ತಾಲೂಕುದಲ್ಲೂ ಕೆಲವೊಂದಷ್ಟು ತಾಲೂಕುಗಳಲ್ಲಿ ಕೂಡ ಅನ್ಯಾಯ ಆಗೈತೆ. ಆದ್ರೆ 3 ತಾಲೂಕುನ ಜಿಲ್ಲಾ ಮಿನಿಸ್ಟರ್ ಮತ್ತು ಡಿಸಿ ಅವರು ಬಂದು ಪರಿಶೀಲನೆ ಮಾಡಿ ಬರ ವೀಕ್ಷಣೆ ಮಾಡಿದರು. ಅಲ್ಲಿ ಕೂಡ ಚಂದ್ರಿಯಲ್ಲಿ ಕೂಡ ಮೀಟಿಂಗ್ ಮಾಡಿದರು. ಆದರೂ ಕೂಡ ಇದನ್ನು ನೀವು ಬೆಳಗಾವಿ ಜಿಲ್ಲೆಯನ್ನು ನೀವು ಕ್ಯಾನ್ಸಲ್ ಮಾಡ್ತೀರ ಅಂದ್ರೆ ನಾವು ಮುಂದಿನ ರೈತ ಸಂಘಟನೆಯಿಂದ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೇವೆ. ಇವರು ಬಿತ್ತನೆ ಮಾಡದೇ ಇರೋದು ಚಲೋ ಅದ. ನಾವು ಬಿತ್ತನೆ ಮಾಡಿ 50 ಲಕ್ಷಾಂತರ ರೂಪಾಯಿ ಭೂಮಿ ನಾವು ಹಾಕಿಬಿಟ್ಟೇವೆ. ಈಗ ಹಾಕ್ಯಾರ ಇವತ್ತು ನಾವೆಲ್ಲ ಕಳ್ಕೊಂಡ್ ಬಿಟ್ಟೇವೆ. ಅಂತ ಸರ್ಕಾರಕ್ಕೆ ಇದೆಲ್ಲ ಯಾಕೆ ಕಾಣುವತ್ತಾನ? ಇವತ್ತು ಅಧಿಕಾರಿಗಳು ಏನ್ ಮಾಡತ್ತಾರ, ನಿಧಿ ಮಾಡತ್ತಾರ ನಾವು ಕೇಳಬೇಕೈತಿ. ಇಡೀ ಬೆಳಗಾವಿ ಜಿಲ್ಲೆಯನ್ನ ಬರ ಘೋಷಣೆ ಮಾಡಬೇಕು, ಬರ ತಾಲೂಕುಗಳಿಗೆ ಘೋಷಣೆ ಮಾಡಬೇಕು, ಜೊತೆಗೆ ಬರ ಪರಿಹಾರವನ್ನ ಕೂಡ ಕೊಡಬೇಕು ಅನ್ನೋ ರೈತರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು.